ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಶ್ರಾವಣ ಮಾಸ ಮತ್ತು ಆಷಾಢ ಮಾಸದ ಒಂದು ಪ್ರಾರಂಭ ಜೊತೆಲಿ ಮುಕ್ತಾಯದ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಇದ್ದೇನೆ. ಈಗ ನಿಮಗೆ ಗೊತ್ತಿರುವ ಹಾಗೆ ನಿಜ ಜ್ಯೇಷ್ಠ ಮಾಸ ನಡೀತಾ ಇರುವಂಥದ್ದು. ಈಗ ನಮಗೆ 29ನೇ ತಾರೀಕು ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತೇವೆ. ಅವತ್ತು ಕಾರುಣ್ಣಿಮೆ ಕೂಡ ಇದೆ. ಅಂದು ವಟ ಸಾವಿತ್ರಿ ವ್ರತವನ್ನು ಆಚರಣೆ ಮಾಡ್ತೇವೆ. ನಂತರದಲ್ಲಿ ನಮಗೆ ಜುಲೈ ಮಂಗಳವಾರ 14ನೇ ತಾರೀಕು ನಿಜ ಜ್ಯೇಷ್ಠ ಅಮಾವಾಸ್ಯೆ ಮುಕ್ತಾಯ ಆಗಿ ಮಣ್ಣೆತ್ತಿನ ಅಮಾವಾಸ್ಯೆ ಬರುತ್ತೆ ಅವತ್ತು 14ನೇ ತಾರೀಕು. ನಂತರದ ದಿವಸವೇ ನಮಗೆ ಆಷಾಢ ಮಾಸ ಪ್ರಾರಂಭವಾಗುತ್ತೆ. ಇನ್ನು ಆಷಾಢ ಮಾಸ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ, ಸಾಲುಗಳ ಹಬ್ಬಗಳನ್ನ ಮಾಡ್ತೇವೆ, ಕುಲದೇವರ ಪೂಜೆ ಮಾಡ್ತೇವೆ, ಆಷಾಢ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಅಮೃತ ಲಕ್ಷ್ಮಿ ಪೂಜೆ, ಹೀಗೆ ನಾನಾ ಥರದ ಪೂಜೆಗಳನ್ನ ಮಾಡ್ತೇವೆ. ಆಷಾಢ ಮಾಸದಲ್ಲಿ ನಮಗೆ 4 ಶುಕ್ರವಾರಗಳು ಸಿಗ್ತಾ ಹೋಗುತ್ತದೆ. ನಂತರದಲ್ಲಿ ನೋಡಿ, ನಿಮಗೆ ಈಗ ಜುಲೈ 14ನೇ ತಾರೀಕು ನಮಗೆ ಆಷಾಢ ಮಾಸ ಪ್ರಾರಂಭವಾಗಿರುವಂಥದ್ದು. ಆಗಸ್ಟ್ 12ನೇ ತಾರೀಕು ನಮಗೆ ಆಷಾಢ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ. ಅದರ ನಂತರದ ದಿವಸದಿಂದ ನಮಗೆ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ. ಇನ್ನು ಶ್ರಾವಣ ಮಾಸ ಅಂದರೆ ನಿಮಗೆ ಗೊತ್ತಿರುವಂಥದ್ದು, ಸಪ್ತ ಶನಿವಾರ ಪೂಜೆ ಮಾಡ್ತೇವೆ, ಶಿವನ ಪೂಜೆ ಮಾಡ್ತೇವೆ, ಸೋಮವಾರದ ವ್ರತವನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಆದರೆ ಆಷಾಢದಿಂದನೇ ಪ್ರಾರಂಭ ಮಾಡಿದರೆ ನಿಮಗೆ ಕಾರ್ತಿಕ ಮಾಸಕ್ಕೆ ಮುಕ್ತಾಯವಾಗುತ್ತದೆ. ಕೆಲವರು ಶ್ರಾವಣದಿಂದ ಪ್ರಾರಂಭ ಮಾಡ್ತಾರೆ, ಕೆಲವರು ಅಧಿಕ ಮಾಸದಿಂದ ಪ್ರಾರಂಭ ಮಾಡ್ತಾರೆ. ಅದು ನಿಮ್ಮ ಆಯ್ಕೆಯಾಗಿರ್ತದೆ. ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಹಾಗೆಯೇ ನಾವು ನಿಮಗೆ ಗೊತ್ತಿರುವಂಥದ್ದೇ, ನಮಗೆ ಬಹುಮುಖ್ಯವಾಗಿ ನಾವು ಆಚರಣೆ ಮಾಡುವಂಥದ್ದೇ ವರಮಹಾಲಕ್ಷ್ಮಿ ಹಬ್ಬ. 2ನೇ ಶುಕ್ರವಾರ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಇನ್ನು ಆ ಲಕ್ಷ್ಮೀ ಪೂಜೆಯ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಈಗ ನಮಗೆ ಆಗಸ್ಟ್ 12ನೇ ತಾರೀಕು ಆಷಾಢ ಮಾಸದ ಅಮಾವಾಸ್ಯೆ ನಂತರದಲ್ಲಿ ಶ್ರಾವಣ ಮಾಸ ಪ್ರಾರಂಭವಾಗಿರುವಂಥದ್ದು. ಸೆಪ್ಟೆಂಬರ್ 11ನೇ ತಾರೀಕು ನಮಗೆ ಶ್ರಾವಣ ಅಮಾವಾಸ್ಯೆ ಮುಕ್ತಾಯವಾಗಿ ನಂತರದ ದಿವಸದಲ್ಲಿ ಅಂದರೆ ಸೆಪ್ಟೆಂಬರ್ 14 ನಮಗೆ ಗೌರಿ ಗಣೇಶ ಹಬ್ಬ ಬರುತ್ತೆ. ಅಲ್ಲಿಗೆ ನಾವು ಶ್ರಾವಣ ಮಾಸ ಕಂಪ್ಲೀಟಾಗಿ ಮುಕ್ತಾಯವಾಗುತ್ತದೆ. ಆಷಾಢ ಶ್ರಾವಣ ಎರಡೂ ಮುಕ್ತಾಯವಾಗುತ್ತದೆ. ಆ ನಂತರದ ಪೂಜಾ ವಿಧಾನವನ್ನು ಕೂಡ ನಾನು ನಿಮಗೆ ಈ ಆಷಾಢ ಮಾಸ ಶ್ರಾವಣ ಮಾಸ ಎರಡರಲ್ಲೂ ಕೂಡ ನಾವು ಏನೆಲ್ಲ ಪೂಜೆಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮೂಲಕನೇ ನಾನು ನಿಮಗೆ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಾನು ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.